ನಮಸ್ತೆ, ವೆಲ್ಕಮ್ ಟು ಮೈ ಲಾಗ್. ಇವತ್ತಿನ ವಿಶೇಷ ಬಂದುಬಿಟ್ಟು ಶಿವರಾತ್ರಿ ದಿನ ನೀವು ಏನು ಮಾಡಬೇಕು, ಏನು ಮಾಡಬಾರ್ದು, ಉಪವಾಸ ಮಾಡೋರು ಏನೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು, ಅದರಿಂದ ನಿಮಗೆ ಏನು ಒಳ್ಳೆಯದಾಗುತ್ತೆ, ಉಪವಾಸ ಮಾಡಬೇಕಾದ್ರೆ ನೀವೇನೆಲ್ಲ ಮಾಡಬಾರ್ದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾನೆ. ಇವತ್ತು ಬಂದುಬಿಟ್ಟು ನೀವು ಶಿವರಾತ್ರಿ ದಿನ ಬೆಳಗ್ಗೆ 3 ಗಂಟೆಯಿಂದ ಬೆಳಗಿನ ಜಾವ 5:30 ಒಳಗೆ ಎದ್ದಾಳಬೇಕು. ಎದ್ದಾಳಿ ನೀವು ಸ್ನಾನ ಮಾಡೋ ನೀರಿಗೆ, ಬಿಸಿ ನೀರಿಗೆ ಕರಿ ಎಳ್ಳನ್ನು ನೀವು ಒಂದು ಹಿಡಿಯಾಗಿರ್ಬೋದು ಅಥವಾ ಒಂದು ಸ್ಪೂನ್ ಎಳ್ಳನ್ನು ನೀವು ಸ್ನಾನ ಮಾಡೋ ನೀರಿಗೆ ಹಾಕಬೇಕಾಗುತ್ತೆ. ಆ ನೀರನ್ನು ನೀವು ಸ್ನಾನ ಮಾಡಬೇಕಾಗತ್ತೆ. ನೆಕ್ಸ್ಟು ನೀವು ಮನೆಯೆಲ್ಲ ಸ್ವಚ್ಛಗೊಳಿಸಿ, ನಿಮ್ಮ ದೇವ್ರ ಮನೆಯನ್ನು ಸ್ವಚ್ಛಗೊಳಿಸಿ ಪೂಜೆಗೆ ಸಿದ್ಧ ಮಾಡಿಕೊಳ್ಬೇಕಾಗತ್ತೆ. ನಮ್ಮ ಮನೇಲಿ ಶಿವದ ಮೂರ್ತಿ ಇಲ್ಲ, ಶಿವಲಿಂಗ ಇಲ್ಲ ಅಂತಂದರೆ ಶಿವನ ರೂಪದಲ್ಲಿರೋ ಯಾವುದಾದ್ರೂ ಒಂದು ಫೋಟೋ, ಶಿವನ ಅವತಾರದಲ್ಲಿರೋ ಯಾವುದಾದ್ರೂ ಒಂದು ಫೋಟೋಗೆ ನೀವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಡೆಯುತ್ತೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಶಿವನಾಮ ಹೇಳಿದ್ರೆ ಅದು ನಿಮಗೆ ಫಲ ಕೊಡುತ್ತೆ. ನೀವು ಉಪವಾಸ ಮಾಡೋರು ಏನು ಮಾಡಬೇಕು, ನಾನಿವತ್ತು ಉಪವಾಸ ಇದ್ದೀನಿ ಅಂತ ಯಾರ ಹತ್ರನೂ ಹೇಳಕ್ಕೆ ಹೋಗಬೇಡಿ. ಯಾರಾದರೂ ಕೇಳಿದ್ರಾ ಹ್ಞೂ ಅಂತ ಒಂದೇ ಮಾತಲ್ಲಿ ಹೇಳಿ. ನೀವೇ ಹೋಗ್ಬಿಟ್ಟು ನಾನು ಉಪವಾಸ ಮಾಡ್ತೀನಿ, ನಾನು ಇವತ್ತು ಊಟ ಮಾಡಲ್ಲ, ಈ ಥರದ್ದು ಮಾತುಗಳನ್ನ ನೀವು ಹೇಳಕ್ಕೆ ಹೋಗಬೇಡ್ರಿ. ಅದು ನಿಮಗೆ ದೇವ್ರ ಹತ್ರ ಫಲ ಸಿಗಲ್ಲ. ಉಪವಾಸ ಮಾಡೋರು ಏನು ಮಾಡಬಾರ್ದು ಅಂತಂದರೆ ಎಂಜಲ್ ತಟ್ಟೆನ ನೀವು ಮುಟ್ಟಕ್ಕೆ ಹೋಗಬಾರ್ದು. ಅದೇ ಥರ ಮೈಲಿಗೆ ಬಟ್ಟೆ, ಬಟ್ಟೆನ ನೀವು ಮುಟ್ಟಕ್ಕೆ ಹೋಗಬೇಡಿ. ನೀವು ಚಪ್ಪಲಿ ಇಲ್ದಲೇ ಓಡಾಡಬೇಕು. ಅವತ್ತು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ, ಎಲ್ಲಿಗೆ ಹೋದರೂ ನೀವು ಚಪ್ಪಲಿ ಹಾಕೋಬಾರ್ದು. ಅದೇ ಥರ ಭಕ್ತಿಯಿಂದ ಮಾಡೋರು ಈ ದಿನ ಶಿವರಾತ್ರಿ ಸ್ಟಾರ್ಟ್ ಆಗಿದ್ದ ದಿನದಿಂದ ಒಂದು ದಿವಸ ಫುಲ್ಲು ಊಟ ಮಾಡೋಂಗಿಲ್ಲ. ತಿರುಗಿ ದಿನ ನೀವು ಏನೇ ತಿನ್ಬೋದು. ಅವತ್ತೊಂದು ದಿವಸ ನಿಮಗೇನೂ ಆಗೋದಿಲ್ಲ ಒಂದೇ ದಿವಸಕ್ಕೆ. ಆದಷ್ಟು ಅದೇ ಥರ ಉಪವಾಸ ಮಾಡಿ. ಆಗಲಿಲ್ಲ ಅನ್ನೋರು ನೀವು ಯಾವುದಾದ್ರೂ ಒಂದು ಹಣ್ಣನ್ನು ತಿನ್ಬೋದು. ಅದೇ ಥರ ಮಾಮೂಲಿ ಊಟ ಮಾಡೋರು ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಇರೋ ಅಡುಗೆನ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬಿಲ್ವಪತ್ರೆ, ಎಕ್ಕೆ ಹೂವು, ಸಂಪಿಗೆ ಹೂವು, ಈ ಥರ ಹೂಗಳ್ನ ನೀವು ತೊಗೊಂಡೋಗ್ಬೇಕಾಗುತ್ತೆ. ಅದೇ ಥರ ಹೂಗಳ್ನ ನೀವು ಪೂಜೆ ಮಾಡಬೇಕಾದ್ರೆ ಬೆಳಿಗ್ಗೆ ಸಿಕ್ಕಿಲ್ಲ ಅಂದರೆ ಸಂಜೆ ಪೂಜೆ ಮಾಡಬೇಕಾದ್ರೂ ನೀವು ಏರಿಸ್ಬೇಕಾಗುತ್ತೆ ದೇವರಿಗೆ. ನೀವು ಸಂಜೆ ಹೊತ್ತು ಓಂ ನಮಃ ಶಿವಾಯ ಅನ್ನೋನ್ನ ನೀವು 101 ಸರಿ 108 ಸರಿ ನೀವು ಜಪಿಸ್ಬೇಕಾಗತ್ತೆ. ಜಪಿಸೋಕ್ಕಾಗಲಿಲ್ಲವರು ನೀವು ಒಂದು ನೋಟ್ಬುಕ್ಕಲ್ಲಿ ಓಂ ನಮಃ ಶಿವಾಯ ಅನ್ನೋನ್ನ 101 ಸರಿ 108 ಸರಿ 1008 ಸರಿ ನೀವು ಬರಿಬೇಕಾಗುತ್ತೆ. ರಾತ್ರಿ ನಾವು ಜಾಗರಣೆ ಮಾಡ್ತೀವಿ, ಜಾಗರಣೆ ಮಾಡಬೇಕಾದ್ರೆ ಫಿಲಿಮು ಆ ಥರ ನೋಡ್ಕೊಳಕ್ಕಿಂತ ನೀವು ಒಂದು ನೋಟ್ಬುಕ್ಕಲ್ಲಿ ಆ ಥರ ಬರೆಯೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಈ ಥರ ಎಲ್ಲ ಒಳ್ಳೆಯ ಕೆಲಸಗಳನ್ನೇ ಆದಷ್ಟು ಮಾಡಿ. ನೀವು ನಾಳೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಥರ ಒಳ್ಳೆಯ ಮಾಹಿತಿಗೋಸ್ಕರ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.